ಗೈಸ್ ವಿಷಯ ಏನು ಗೊತ್ತಾ, ನಾವಿವತ್ತು ಕೊಪ್ಪಕ್ಕೆ ಹೋಗ್ತಾಯಿದ್ದೀವಿ, ನಾನು ಪಡ್ಡು ಚೇತು. ಯಾಕಂದರೆ ಪಡ್ಡು ಬಂದು ಇವತ್ತಿಗೆ 3 ದಿನ ಆಯಿತು. ಸೊ ಅವನಿವತ್ತು ನೈಟ್ ಹೊರಡ್ತಾ ಇದ್ದಾನೆ. ಇವತ್ತು ಎಲ್ಲೂ ಹೋಗೋಕ್ಕಾಗಿಲ್ಲ ನಾವು. ಸೊ ಕೊಪ್ಪಗೆ ಜಸ್ಟ್ ಸುಮ್ಮನೆ ಅಲ್ಲಿವರೆಗೂ ದೂರ ಹೋಗಿ ಏನಾದರೂ ಸ್ನ್ಯಾಕ್ಸ್ ತಿಂದ್ಕೊಂಡು ಅವನಿಗೆ ಬಸ್ ಹತ್ತಿಸಿ ನಾನು ಹೊರಡ್ತೀನಿ ಗೈಸ್ ಹಾಸ್ಟೆಲಿಗೆ. ಬನ್ನಿ ಹೆಂಗಿರುತ್ತೆ ಕೊಪ್ಪದಲ್ಲಿ ಒಂದಿನ ನೋಡ್ಕೊಂಡು ಬರೋಣ. ಇದೇ ಗಾಯ್ಸ್ ನಮ್ಮ ಶಿವಮೊಗ್ಗದ ಸಕ್ಕರೆ ಬೈಲು ಆನೆ ಬಿಡಾರ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಹಲೋ ಗಾಯ್ಸ್, ನಾವು ಮುಡುಬ ಕೊಪ್ಪಗೆ ಹೋಗ್ತೀವಿ ಅಂತ ಹೇಳಿ ಸಕ್ಕರೆ ಬೈಲಿಗೆ ಬಂದಿದ್ದೀವಿ. ಯಾಕಂದರೆ ಹಾಸ್ಟೆಲಿಗೆ ಹೋಗಬೇಕು ಮತ್ತು ಅವನು ಊರಿಗೆಲ್ಲ ಹೋಗ್ಬೇಕಲ್ಲ, ಟೈಮು ಮುಡುಬವರೆಗೂ ಹೋಗಿ ವಾಪಸ್ ತರೋಕ್ಕಾಗಲ್ಲ ಅಂತ ಹೇಳಿ. ವಿಷಯ ಏನು ಗೊತ್ತಾ, ಸಕ್ಕರೆ ಬೈಲು 12 ಗಂಟೆಯಿಂದ 1 ಗಂಟೆಗೆ ಕ್ಲೋಸ್ ಆಗುತ್ತೆ. ಸೊ ನಾವು ಜಸ್ಟ್ ಅಲ್ಲಿಂದ ಇಲ್ಲಿಗೆ ಒಂದು ಲಾಂಗ್ ಡ್ರೈವ್ ಥರ ಆಗುತ್ತೆ, ಒಂಥರ ಪೀಸಾಗಿರುತ್ತೆ ಈ ವೆದರಿಗೆ ಅಂತ ಹೇಳಿ 3 ಜನನು ಜಸ್ಟ್ ಒಂದು ಲಾಂಗ್ ಡ್ರೈವ್ ಹೋಗಿ ವಾಪಸ್ಸು ಸಕ್ಕರೆ ಬೈಲಿಗೆ ಬಂದಿದ್ದೀವಿ. ಅದು ಕ್ಲೋಸ್ ಆಗಿದೆ, ಇಷ್ಟೊತ್ತಲ್ಲೆಲ್ಲ ಇರಲ್ಲ, ಆನೆಗಳನ್ನೆಲ್ಲ ಕಾಡಿಗೆ ಬಿಟ್ಟಿರ್ತಾರೆ. ಸೊ ಅದು ನಾಳೆ ಬೆಳಗ್ಗೆ ಬಂದಾದಮೇಲೆ 11 ಗಂಟೆಗೆ ಅನ್ಸುತ್ತಲ್ವಾ? ಎಷ್ಟೊತ್ತಿಗೆ? 9:30. 9:30 ಬರ್ತಾವ, ಅವೇ ಬರ್ತಾವ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕಾಡಿಗೆ ಹೋಗಿರುತ್ತೆ, ಅದನ್ನ ಹೆಂಗ್ ಕರ್ಕೊಂಡ್ ಬರ್ತಾರೆ? ಓಕೆ, ಎಷ್ಟು ಆನೆಗಳಿದಾವೆ? 30 ಆನೆಗಳಿದಾವೆ ಅಂತ. ಚೇತು ಅವರೇ, ವಾಚ್ ಸರಿ ಮಾಡಿದ್ದು ಸಾಕು, ಸ್ವಲ್ಪ ಹೇಳ್ರಿ. ಇಷ್ಟು ಲೇಟಾಗಿ ಕರ್ಕೊಂಡ್ ಬಂದಿದ್ದೀರಲ್ಲ, ನಿಮ್ಗೇನು ಅನ್ಸಲ್ಲ? ಮಾತಾಡ್ರಿ. ಇಲ್ಲಿ ಮಾನ ಮರ್ಯಾದೆ ಪ್ರಶ್ನೆ ನಾನೇನು ಕಳಿಯಲ್ಲ, ಹೇಳ್ರಿ. ಇರ್ಲಿ ಪರವಾಗಿಲ್ಲ, ಇಲ್ಲಿ ನೋಡಿ ಮಾತಾಡೋ. ಎಲ್ಲ ಬರೀ ಫೋನ್ ಇಟ್ಕೊಂತಾನೆ. ನೋಡ್ರಿ, ಇಲ್ಲೊಬ್ಳು ಒಟ ಅಂತಿದ್ದೀನಿ, ಮಾತಾಡಿ. ಮುಂದಕ್ಕೆ ಹೋಗೋಕ್ಕೆ ನಾನೇನು ಭಿಕ್ಷುಕೇನೋ, ಬಡವರ ರಾಸ್ಕಲ್. ಗೈಸ್, ಲಕ್ಷ್ಮೀಪುರದಲ್ಲಿರೋ ಅವ್ನ ಊರಿಗೆ ಹೋಗೋಣ ಅಂತ ಸ್ನ್ಯಾಕ್ಸ್ ತಿನ್ನೋದು. ಇದು ಪಡ್ಡು ಮೊಟ್ಟೆ ಬಣ್ಣ. A few moments later. A few minutes later. ಸಿಕ್ಕಾಪಟ್ಟೆ ಬಿಸಿ ಇದೆಲ್ಲ. ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾಯ್ತು. ಮೊಟ್ಟೆ ಮೊಂಡ ಪಾರ್ಸಲ್ ಕಟ್ಕೊಂಡು ಫ್ರೆಂಡ್ಸ್ ಆಗ್ತಾರೆ ಅಂತ ತೋರಿಸ್ತೀವಿ. ನಮೀಗ ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಸರಿ, ತಿಂದಿದ್ದೆಲ್ಲ ತುಂಬ ಚೆನ್ನಾಗಿತ್ತು. ಇವತ್ತಿನ ಡೇ ಅಂತೂ ಸಖತ್ತಾಗಿತ್ತು ಗಾಯ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.